ಪ್ರಿಯ ಆಸರಟ್ಟಿ ವೀಕ್ಷಕರೇ, ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಜ್ಯೋತಿ ಭಟ್ ಇದ್ದಾರೆ. ಜ್ಯೋತಿ ಭಟ್ ಕಳೆದ ಒಂದು ವರ್ಷದಲ್ಲಿ ನಮ್ಮ ಆಸರೆ ಟಿ ವಿ ಚಾನಲಲ್ಲಿ ಅನೇಕ ವಿಧವಾದ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಸ್ಟೋರಿ ಹೇಳುವಂಥದ್ದು, ಕುಟುಂಬ ಪ್ರಾರ್ಥನೆ ಆಗಿರಬಹುದು, ಬೈಬಲ್ ರೀಡಿಂಗ್ ಆಗಿರಬಹುದು, ಅನೇಕ ವಿಧವಾದಂಥ ಸೇವೆಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಈ ಚಿಕ್ಕ ಪ್ರಾಯದಲ್ಲಿ ಕರ್ತನ ಯೇಸು ಕ್ರಿಸ್ತನು ಅವರನ್ನು ಬಲವಾದ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾನೆ. ಇವತ್ತು ಅವರನ್ನು ಸನ್ಮಾನಿಸುವುದು ಸಂತೋಷ ಎಂಬುದಾಗಿ ನಾವು ಯೋಚಿಸುತ್ತಾ ಇದ್ದೇವೆ. ದೇವರು ಅವರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಅವರು ನನ್ನ ಮಿಸ್ಸಸ್ ಆಗಿರುವ ಸಹೋದರಿ ಎಲಿಜಬೆತ್ ರವರು ಅವರನ್ನು ಸನ್ಮಾನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾರೆ. ಸಹೋದರಿ ಜ್ಯೋತಿ ಭಟ್ ಅವರೇ, ಕಳೆದ ಒಂದು ವರ್ಷದಲ್ಲಿ ವಿಶೇಷವಾಗಿ ಆಸರೆ ಟಿ ವಿ ಚಾನೆಲಲ್ಲಿ ಸೇವೆ ಸಲ್ಲಿಸಿದ್ದೀರಿ. ನಿಮ್ಮ ವೈಯಕ್ತಿಕವಾದ ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನಗೆ ಮೊದಲಿಂದನೂ ತುಂಬ ಇಷ್ಟ ಇತ್ತು ನನಗೆ ಕತೆ ಹೇಳಬೇಕು ಆ ಥರ ಎಲ್ಲ. ಆದರೆ ನನಗೆ ಭಯ ಆಗ್ತಿತ್ತು ಆ ಥರ ಎಲ್ಲ ಹೇಳಲಿಕ್ಕೆ. ಆದರೆ ಇಲ್ಲಿ ನಮ್ಮ ಆಸರೆ ಚಾನಲಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ರು ಕತೆ ಹೇಳಲಿಕ್ಕೆ ಮತ್ತು ಬೈಬಲ್ ರೀಡಿಂಗ್ಗೆ. ನಾನು ನಿಜವಾಗ್ಲೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಪಾಸ್ಟರ್ ಅಂಕಲ್ ನನಗೆ ತುಂಬ ಪ್ರೋತ್ಸಾಹ ನೀಡಿದರು, ಪಾಸ್ಟರ್ ಆಂಟಿ ಸಹ ಎಲ್ಲರೂ ಸಹ ಒಳ್ಳೆ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಇಲ್ಲಿ ಬಂದು ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತುಂಟು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಈ ಥರ ಆಗ್ತದೆ ಅಂತ. ನಾನು ಇಂಥ ಒಳ್ಳೆ ಸ್ಥಾನದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಅದಕ್ಕಾಗಿ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಎಲ್ಲ ಮಹಿಮೆ ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ನಮಗೆ ಅವಕಾಶ ಕೊಡದಿದ್ದರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಅದಕ್ಕೆ ಎಲ್ಲ ಮಹಿಮೆ ಯೇಸು ಸ್ವಾಮಿಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಸೇರಿ ಎಲ್ಲ ಮಹಿಮೆ ಕರ್ತನಾದ ಯೇಸು ಕ್ರಿಸ್ತನ ನಾವು ಕೊಡೋಣ. ಆತನೊಬ್ಬನೇ ಯೋಗ್ಯನು ಸಕಲ ಘನ ಮಾನ ಮಹಿಮೆಗೆ. ಜ್ಯೋತಿ ಸಿಸ್ಟರ್, ನಿಮ್ಮನ್ನು ದೇವರು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ.